ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತು ಇಷ್ಟು ಬೇಗ ಇದ್ದೀನಿ ಅಂದ್ಕೊಂಡ್ರೆ, 5:15ಗೆ ನಮ್ಮ ಮನೆಯವ್ರು ಏನೋ ಡ್ಯೂಟಿಗೆ ಹೋಗೋ ಥರ ಅಲಾರಾಮ್ ಇಟ್ಟು ಎದ್ದೊಳ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಅಲಾರಾಮ್ ಇಟ್ಟಿದ್ದೆ, ಆದರೆ ಅವ್ರು ಎದ್ದೇಳಲಿಲ್ಲ. ಅವ್ರ ಬದಲಿಗೆ ನಾನೇ ಎದ್ದೆ. ಪಕ್ಕದಲ್ಲಿ ಬೇರೆ ಮನೆ ಖಾಲಿ ಮಾಡ್ತಾಯಿದ್ರು. ಅವ್ರ ಬೇರೆ ಸೌಂಡು ಪಾತ್ರೆಗಳ್ದೆಲ್ಲನ, ಅದರಿಂದ ನಿದ್ದೆ ಕೂಡ ಬರಲಿಲ್ಲ. ಅದಾದಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಫೋಟೋ ನೋಡಿ ಕೈ ಮುಗಿದು ಬಂದೆ. ಅದಾದಮೇಲೆ ಇದೊಂದು ಸ್ಕೇಲ್ ತೊಗೊಂಡಿದ್ದೆ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕ್ಕೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತನ. ಬಟ್ ನನಗಂತೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. 1.5 ತಿಂಗಳಿಂದ ಟ್ರೈ ಮಾಡ್ತಾಯಿದ್ದೀನಿ. ಬರೀ 3.5 kg ಅಷ್ಟೇ ಸಣ್ಣ ಆಗಿದ್ದೀನಿ. ಆದರೆ ಕೆಲವೊಂದು ವೆಯ್ಟ್ ಲಾಸ್ ಟಿಪ್ಸ್ ಅಂತೂ ಫಾಲೋ ಮಾಡ್ತಾಯಿದ್ದೀನಿ. ಅದರಿಂದ ಸ್ವಲ್ಪ ವೆಯ್ಟ್ ಲಾಸ್ ಆಗಿರ್ಬೋದು ಅಂತ ಅನಿಸುತ್ತೆ. 1.5 ತಿಂಗಳು ಮುಂಚೆ ನಾನು 65 kg 850 ಗ್ರಾಮ್ ಏನೋ ಇದ್ದೆ. ಇವಾಗ 62 kg 150 ಗ್ರಾಮ್ ಇದ್ದೀನಿ. ಹತ್ತತ್ರ ಒಂದು 3.5 kg ಅಷ್ಟೇ ಸಣ್ಣ ಆಗಿದ್ದೀನಿ. ಕ್ಯಾಲೆಂಡ್ರಲ್ಲಿ ನಾನು ಎಷ್ಟು ಡೈಲಿ ಮಾತ್ರ ಚೆಕ್ ಮಾಡ್ಕೊತಾ ಇದ್ದೀನಿ. ಚೆಕ್ ಮಾಡಿಕೊಂಡು ಕ್ಯಾಲೆಂಡ್ರಲ್ಲಿ ಬರಿತಾ ಇದ್ದೀನಿ ಡೈಲಿ ಎಷ್ಟು kg ಇದ್ದೀನಿ ಏನು ಅಂತನ. ನಾನು ಡೆಲಿವರಿ ಆದಮೇಲೆ ವೆಯ್ಟ್ ಜಾಸ್ತಿ ಆಗಿದ್ದೀನಿ. ನೋಡೋಣ, ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿಯೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಅಂದರೆ ಈಗ 1.5 ತಿಂಗಳಿಂದನ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಾಗಿಂದ ರೂಢಿ ಮಾಡ್ಕೊಂಡಿದ್ದೀನಿ. ಅದರಿಂದ ಒಂದು ಪಾತ್ರೆಗೆ ಬಿಸಿನೀರು ಕಾಯಿಸೋದಕ್ಕೆ ಇಟ್ಟು ರಾತ್ರಿ ತೊಳೆದಿಟ್ಟು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತೀನಿ. ಪಾತ್ರೆ ಜೋಡಿಸ್ಕೊಂಡ್ರೆ ಅಡುಗೆ ಮನೆ ಕೆಲಸ ಏನಿದ್ರೂ ಬೇಗ ಆಗುತ್ತೆ. ಇಲ್ಲ ಅಂತಂದರೆ ಏನಾದರೂ ಕೈಗೆ ಬೇಕಾದ ವಸ್ತು ಸಿಗಲಿಲ್ಲ ಅಂತ ಅಂದರೆ ಬೇಜಾರಾಗ್ತಾ ಇರುತ್ತೆ. ಅಡುಗೆ ಮಾಡೋದಕ್ಕೆ ಆಗಲಿ, ಏನೇ ಕೆಲಸ ಮಾಡೋದಕ್ಕಾಗಲಿ ಅಡುಗೆ ಮನೇಲಿ ಬೇಜಾರಾಗುತ್ತೆ. ಅದರಿಂದ ನಾನು ಎದ್ದಿದ ತಕ್ಷಣ ಇದೊಂದು ಕೆಲಸ ಫಸ್ಟ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಅಡುಗೆ ಕೆಲಸ ಮಾಡ್ಕೊತೀನಿ. ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆಗೋ ಅಷ್ಟೊತ್ತಿಗೆ ನೀರು ಕೂಡ ಕಾಯ್ದಿತ್ತು. ಈ ಲೋಟದಲ್ಲಿ ಡೈಲಿ ನಾನು ಒಂದು ಲೋಟ ಬಿಸಿನೀರು ಕುಡಿತೀನಿ. ಅದಾದಮೇಲೆ ಮಿಕ್ಕಿರೋ ಅಂಥ ನೀರನ್ನು ಒಂದು ಫ್ಲಾಸ್ಕಿಗೆ ಹಾಕಿ ಎತ್ತಿಟ್ಕೊತೀನಿ. ಆ ನೀರು ಖಾಲಿ ಆಗೋವರೆಗೂ ಬಿಸಿನೀರೇ ಕುಡಿತೀನಿ. ಅದಾದಮೇಲೆ ಮಾಮೂಲಿ ತಣ್ಣೀರನ್ನೇ ಕುಡಿತೀನಿ. ಇದಕ್ಕೆ ಸ್ವಲ್ಪ ಜೀರಾ ವಾಟರ್ನ ನಾನು ಮಾಡಿಕೊಂಡು ಒಂದು ಲೋಟ ಜೀರಾ ವಾಟರ್ನ ತೊಗೋತೀನಿ. ಇದರಿಂದನೂ ಕೂಡ ನನಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಿದೆ. ಜೀರಾ ವಾಟರ್ಗೆ ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಬೆಲ್ಲನ ಹಾಕ್ಕೊಂಡು ಕಾಯಿಸ್ಕೊತೀನಿ. ನಾನು ಬಿಸಿನೀರು ಕುಡಿದು ಫಿನಿಷ್ ಮಾಡೋ ಅಷ್ಟೊತ್ತಿಗೆ ನನಗೆ ಜೀರಾ ವಾಟರ್ ಕೂಡ ರೆಡಿಯಾಗಿರುತ್ತೆ. ಮತ್ತು ಅದನ್ನು ಕುಡಿದ್ಬಿಟ್ಟು ನೆಕ್ಸ್ಟು ತಿಂಡಿ ಮಾಡೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಮತ್ತು ಇವತ್ತಿನ ತಿಂಡಿಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಶುಂಠಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಈರುಳ್ಳಿನ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಪಲಾವ್ ಐಟಮಲ್ಲಿ ಒಂದು 4 ಎಲೆ ತೊಗೊಂಡಿದ್ದೀನಿ, ಪಲಾವ್ ಎಲೆ. ಮತ್ತು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 2 ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ. ಸಂಡೇ ಇವತ್ತು ಆದಿದ್ದರಿಂದ ಬೆಳಗ್ಗೆನೇ ನಾನು ಮೊಟ್ಟೆ ತೊಗೋತಾ ಇದ್ದೀನಿ. ಮೊಟ್ಟೆನ ಚಿಕ್ಕ ಸ್ಟವ್ ಮೇಲೆ ಬೇಯೋದಕ್ಕಿಟ್ಟು ಕುಕ್ಕರ್ ಇಟ್ಕೊಂಡು ಈಗ ಟೊಮೊಟೊ ಬಾತ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇದರಲ್ಲಿ ಒಂದು 4ರಿಂದ 5 ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಕಡಿಮೆನೇ ಹಾಕೋತೀನಿ, ಯಾಕಂದರೆ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು, ನಮ್ಮ ಮನೆಯವ್ರು ಇರಲಿಲ್ಲ. ಅದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂಡಿ ಮಾತ್ರ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಬಾತು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಪಲಾವ್ ಐಟಮ್ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೇ ರುಬ್ಬಿರೋ ಅಂಥ ಮಸಾಲೆನ ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಆವಾಗ ಟೊಮೊಟೊ ಬಾತ್ ಕೂಡ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂತಂದರೆ ಹಸಿ ಹಸಿ ಸ್ಮೆಲ್ಲು ವಾಸನೆ ಬರ್ತಾ ಇರುತ್ತೆ, ತಿನ್ನೋದಕ್ಕೂ ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತೀನಿ. ಮೊಸರು ಹಾಕೊಳ್ಳೋದ್ರಿಂದ ರೈಸು ಕೂಡ ಸಾಫ್ಟಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದಾದಮೇಲೆ ಮೊಸರೆಲ್ಲ ಕರಗಬೇಕು. ಕರಗಾದ್ಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕ್ಕೊಳ್ತೀನಿ. ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕೊಳ್ಳೋದ್ರಿಂದ ಉಪ್ಪು ಸ್ವಲ್ಪ ಬೇಗ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಡುಗೆ ಅರಿಶಿನ ಹಾಕ್ಕೊಳೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಅದರಿಂದ ನಾನು ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಅಡುಗೆಗಳಿಗೆ ಅಡುಗೆ ಅರಿಶಿನ ಬಳಸ್ಕೊತಾ ಇರ್ತೀನಿ. ಇದಾದಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದೆಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಅದು ಕೂಡ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡಾಗ ಮಸಾಲೆ
ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಗ್ರೇವಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಅದಾದಮೇಲೆ ಟೊಮೊಟೊನ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಳೋದ್ರಿಂದ ಟೊಮೊಟೊ ಬಾಯಿಗೆ ಸಿಗೋದಿಲ್ಲ. ಕೆಲವೊಬ್ಬರಿಗೆ ಟೊಮೊಟೊ ಇಷ್ಟ ಆಗೋದಿಲ್ಲ, ಅಂಥವ್ರು ಸೈಡ್ಗಿಡ್ತಾ ಇರ್ತಾರೆ. ಈ ಥರ ಫುಲ್ ಗ್ರೇವಿ ಮಾಡೋದ್ರಿಂದ ಟೊಮೊಟೊ ಕೂಡ ಸಿಗೋದಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ. ಅದಾದಮೇಲೆ ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಜಾಸ್ತಿನೂ ನೀರಾಗೋದಿಲ್ಲ, ಕಡಿಮೆನೂ ನೀರಾಗೋದಿಲ್ಲ, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಅದರಿಂದ ನೀರು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತೀನಿ. ಅಕ್ಕಿನ ಯಾವತ್ತೇ ಆಗಲಿ ತೊಳೆದ್ಬಿಟ್ಟು ಹಾಕಿ, ಯಾಕಂತಂದರೆ ಮಿಲ್ಲಲ್ಲಿ ಎಲ್ಲ ಯಾವ ಥರ ಪ್ಯಾಕಿಂಗ್ ಮಾಡಿರ್ತಾರೆ ಅಂತ ನಾವು ನೋಡಿರೋದಿಲ್ಲ. ಅದರಿಂದ ಇದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ಅದ್ರ ಜೊತೆಗೆ ಖಾರದ ಪುಡಿ ಮತ್ತು ಗರಂ ಮಸಾಲಾನ ಇದಾದಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಬಳ್ಸ್ಕೊತೀನಿ. 2 ವಿಷಲ್ ಬಳ್ಸ್ಕೊಂಡ್ರೆ ರೈಸು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಮರಿದೇ ರಬ್ಬರ್ ನೆನೆಸ್ಬಿಟ್ಟು ಹಾಕಿ, ಯಾಕಂದರೆ ನಾನೇ ಒಂದು ಸಲ ಕುಕ್ಕರ್ ಸಿಡ್ಸಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ. ವಿಷಲ್ ಬರೋ ಅಷ್ಟರಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡು ಮೊಟ್ಟೆ ಸುಳಿದು ಅದು ಮೊಟ್ಟೆದು ಕೂಡ ಮತ್ತು ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸೈಡ್ಸ್ಗೆ, ಏನಾದರೂ ಬೇಕಲ್ವಾ ಅದಕ್ಕೆ. ಅದಾದಮೇಲೆ ವಿಷಲ್ಲೆಲ್ಲ ಕಡಿಮೆ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಬಟ್ಟೆ ಮಾಡಿಸಿಟ್ಟೆ. ಇದು ನನ್ನ ಮಗನ ಪುಟಾಣಿ ಸೈಕಲ್. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಟೊಮೊಟೊ ಬಾತ್ ಅಂತ. ಇದನ್ನು ಹಾಕ್ಕೊಂಡು ಫಸ್ಟು ನನ್ನ ಮಗನಿಗೆ ತಿನ್ನಿಸಿ ಅದಾದಮೇಲೆ ನಾನು ತಿಂತೀನಿ. ಯಾಕಂತಂದರೆ ಫಸ್ಟೇ ನಾನು ತಿಂದ್ಬಿಟ್ರೆ ಸೋಂಬೇರಿ ಆಗಿಬಿಡ್ತೀನಿ. ಅದರಿಂದಾಗಿ ಫಸ್ಟ್ ಅವನಿಗೆ ತಿನ್ನಿಸ್ತೀನಿ, ಆಮೇಲೆ ನಾನು ತಿಂತೀನಿ. ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಸಂಜೆ ನಮ್ಮ ಮನೆಯವರು ಟೀ ಬೇಕು ಅಂತ ಅಂದರು. ಟೀ ಮಾಡಿದೆ ತುಂಬ ಸಂಜೆ ಒಂದು 6 ಗಂಟೆ 6:15 ಆಗಿತ್ತು. ಅದರಿಂದ ನನಗೆ ಸ್ವಲ್ಪನೇ ಟೀ ಮಾಡಿಕೊಂಡೆ. ಅವರಿಗೆ ಡೈಲಿ ಕುಡಿಯೋಷ್ಟು ಮಾಡಿಕೊಟ್ಟಿದ್ದೆ. ಅವ್ರು ಜಾಸ್ತಿ ಕಾಫಿ ಟೀ ಎಲ್ಲ ಕುಡಿಯೋಲ್ಲ, ಯಾವಾಗಾದರೂ ಒಂದೊಂದು ಸಲ ಕೇಳ್ತಾರೆ. ಆವಾಗಲೂ ಮಾಡ್ಕೊಡ್ಲಿಲ್ಲ ಅಂತ ಅಂದರೆ ನಾನು ಇನ್ನೇನು ಕೇಳ್ತೀನಿ, ಅದೇ ಅಡುಗೆ ಬೇಕಾ ಇದೇ ಅಡುಗೆ ಬೇಕು ಅಂತ ಏನಾದರೂ ಕೇಳ್ತೀನ? ಏನಿಲ್ಲ. ಟೀನೂ ಮಾಡ್ಕೊಡೋಕ್ಕಾಗಲ್ವ ಅಂತ ಒಂದು ಡೈಲಾಗ್ ಹೊಡಿತಾರೆ. ಅದರಿಂದ ಟೀ ಮಾಡಿಕೊಟ್ಟೆ. ಸಕ್ಕರೆನ ಒಳ್ಳೆ JCB ಮಣ್ಣು ತೆಗ್ದಾಕ್ತಾಯಿದ್ದೀನಿ. ಯಾರು ಏನೂ ಅಂದ್ಕೋಬೇಡಿ. ಯಾಕೆ ಅಂತಂದರೆ ಒಂದು ಕಡೆಗೆ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಸಕ್ಕರೆ ಹಾಕ್ತಾಯಿದ್ದೆ, ಅದರಿಂದ ಆ ಥರ ಎತ್ಕೋತಾ ಇದ್ದೀನಿ. ಅದಾದಮೇಲೆ ಇದು ನನಗೆ ಟೀ, ನಮ್ಮ ಮನೆಯವ್ರಿಗೆ ಇದು ಸಕ್ಕರೆ ಹಾಕಿರೋ ಟೀ ಕುಡಿದು ಆದಮೇಲೆ ಇನ್ನು ನೈಟ್ ಊಟಕ್ಕೆ ಚಿಕನ್ ಮಾಡಿದ್ದೆ. ಮಧ್ಯಾಹ್ನನೇ ಚಿಕನ್ ತಂದು ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಒಂದು ಬಾಡಿಗೆ ಬಂತು ದೇವಸ್ಥಾನದ್ದು. ಅದರಿಂದ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ಮಾಡಬೇಡ ಅಂತ ಹೇಳಿದರು. ಸರಿ ಆಯಿತು ಅಂತ ನಾನು ಸುಮ್ಮನಾದೆ. ಅದಾದಮೇಲೆ ಗೊತ್ತಾಯಿತು ಅಲ್ಲಿ ನಾನ್ ವೆಜ್ ಊಟ ಅಂತ. ಮನೆಗೆ ಬಂದು ಅಲ್ಲೂ ನಾನ್ ವೆಜ್ ಊಟನೇ ಮಾಡಿದ್ದು. ನೈಟ್ ಊಟಕ್ಕೆ ನಾನ್ ವೆಜ್ ಏನಾದರೂ ಮಾಡ್ಕೊ ಅಂತ ಹೇಳಿದರು. ಸರಿ ಆಯಿತು ಅಂತ ನಾನು ಫುಲ್ಲು ಖುಷಿಯಿಂದ ಹೋಗಿ ಚಿಕನ್ ತಗೊಂಬಂದು ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ. ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೆ ವೆಜ್ ಅಂದರೆ ಇಷ್ಟ. ನಾವಿಬ್ಬರು ಆಪೋಸಿಟ್ಟು. ಇದೊಂದು ಊಟದ ವಿಚಾರದಲ್ಲಿ ಅಷ್ಟೇ. ಮಸಾಲೆ ಎಲ್ಲ ರುಬ್ಕೊಳ್ಳೋಕ್ಕಿಂತ ಮುಂಚೆನೇ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಬಿಡ್ತೀನಿ. ಅದು ಅನ್ನ ಆಗ್ತಾ ಇರುತ್ತೆ. ಅದಾದಮೇಲೆ ಮಸಾಲೆಗೆಲ್ಲ ರುಬ್ಕೊತೀನಿ. ಮಸಾಲೆಗೆ ಇಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಶುಂಠಿನ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ. ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ಗೆ ಒಂದು 4-5 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅದು ಎಲ್ಲ ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಹೋದರೆ ಚಿಕನ್ ಗ್ರೇವಿ ಚೆನ್ನಾಗಿ ಬರುತ್ತೆ. ಅದರಿಂದ ಫಸ್ಟು ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಚಿಕನ್ ಹಾಕ್ಕೊಂಡು ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಅದು ಹೊಲ್ಸು ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಹೊಲ್ಸು ನೀರೆಲ್ಲ ಹಿಂಗಿದ್ರೆ ಚಿಕನ್ ಗ್ರೇವಿ ಸೂಪರಾಗಿ ರೆಡಿ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಹೊಲ್ಸು ಸ್ಮೆಲ್ ಬರ್ತಾ ಇರುತ್ತೆ. ಅದರಿಂದ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಟೊಮೊಟೊ ಮತ್ತು 1-2 ಸ್ಪೂನ್ ಆಗೋಷ್ಟು ಮಸಾಲೆ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಳ್ತೀನಿ. ಇದನ್ನು ನಾನಿಲ್ಲಿ ಕಾಯಿ ಹಾಕ್ತಾಯಿಲ್ಲ, ಯಾಕಂತಂದರೆ ನನಗೆ ಕಾಯಿ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಯಾಕಂತಂದರೆ ನನಗೆ ಪ್ರೆಗ್ನೆಂಟಿಂದ
ರೂಢಿ ಆಗಿಬಿಟ್ಟಿದೆ. ಅದು ಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ನನಗೆ ಯಾವ ಸಾಂಬಾರು ಅಷ್ಟು ಇಷ್ಟ ಆಗೋದಿಲ್ಲ. ನಮ್ಮ ಮನೆಯವರು ಕೂಡ ಕಾಯಿ ಯೂಸ್ ಮಾಡಬೇಡ ಅಂತಲೇ ಹೇಳ್ತಾರೆ, ಅವ್ರಿಗೂ ಇಷ್ಟ ಆಗೋದಿಲ್ಲ. ಅದಾದಮೇಲೆ ರುಬ್ಬಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮುದ್ದೆ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ನನಗೆ ಮತ್ತು ನಮ್ಮ ಮನೆಯವ್ರಿಗೂ ಇಬ್ಬರಿಗೆ ಆಗೋಷ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ. ರತಡಿನಲ್ಲಿ ನಾನು ಮುದ್ದೆ ತಿರುಕೋತಾ ಇದ್ದೀನಿ. ಯಾರು ಏನೋ ಅಂದ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ನಾನು ನಮ್ಮ ಮನೆಯವರು ಇಬ್ಬರೇ ಅಲ್ವಾ ಇರೋದ್ರಿಂದ ಇದ್ರಲ್ಲಿ ಮಾಡ್ಕೊತೀನಿ. ಜನ ಜಾಸ್ತಿ ಇದ್ದಾಗ ಮುದ್ದೆ ಕೋಲಲ್ಲಿ ಮಾಡ್ಕೊತೀನಿ. ಮುದ್ದೆ ಕೋಲಿದೆ, ಆದರೆ ಇದ್ರಲ್ಲಿ ಮಾಡ್ಕೊಂಡ್ರಿಂದ ಒಂದು 5 ನಿಮಿಷಕ್ಕೆ ಎಲ್ಲ ಮುದ್ದೆ ರೆಡಿ ಆಗುತ್ತಲ್ಲ, ಅದರಿಂದ ನಾನು ಅದು ಬೇರೆ ಇನ್ನೇನು ಕಿತ್ಕೊಳ್ಳಿ ಅಂತ ಎತ್ತಿಟ್ಟಿದ್ದೀನಿ. ಇದೇ ಸಾಕಾಗುತ್ತೆ ನಮಗೆ ಮುದ್ದೆ ಮಾಡ್ಕೊಳ್ಳೋದಕ್ಕೆ. ಅದರಿಂದ ಮುದ್ದೆಯನ್ನು ಇದರಲ್ಲೇ ತಿರುಗ್ಕೋತೀನಿ ಮತ್ತು ಚಪಾತಿ ಕೂಡ ಇದರಲ್ಲೇ ಒಸ್ಕೊತೀನಿ. ಮುದ್ದೆ ಕಟ್ಟೋದಕ್ಕೆ ಯೂಸ್ ಮಾಡ್ತಿರೋ ಬಟ್ಲು ನನ್ನ ಮಗಂದು ಸರಿ ಬಟ್ಲದು. ಫಸ್ಟ್ ಇದರಲ್ಲಿ ಸರಿ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ವಿ. ಇವಾಗ ಅವನೇನು ಸರಿ ತಿಂತಾ ಇಲ್ವಲ್ಲ, ಸರಿ ಬಿಟ್ಟಿದ್ದಾನಲ್ಲ, ಅದರಿಂದಾಗಿ ಮುದ್ದೆ ಕಟ್ಟೋದಕ್ಕೆ ಅಂತಲೇ ಯೂಸ್ ಮಾಡ್ಕೊತಾ ಇದ್ದೀನಿ. ವೇಸ್ಟಾಗಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬಿದ್ದಿರೋದ್ರಿಂದ ಈ ಥರ ಮುದ್ದೆ ಕಟ್ಟೋದಕ್ಕೆ ಯೂಸ್ ಆಗುತ್ತೆ ಅಂತ ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಚಿಕನ್ ಗ್ರೇವಿ ಮಾಡಿಕೊಂಡು ಊಟ ಮಾಡಿದ್ವಿ. ಜಾಸ್ತಿ ನಾನ್ ವೆಜ್ಜು ತೋರಿಸ್ತಾ ಇಲ್ಲ, ಯಾಕಂತ ಅಂದರೆ ವೆಜಿಟೇರಿಯನ್ ಕೂಡ ಇರ್ತಾರೆ ಪಾಪ, ಅವ್ರಿಗೂ ವಿಡಿಯೋ ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.